ಅಭಿನಯಿಸಿದ ಕೊನೆಯ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾ ಮೂರುವರೆ ವಜ್ರಗಳು ತಾಕಿದ್ರೆ ಮಾತ್ರ ಇವಳು ಶಾಪ ವಿಮೋಚನೆ ಆಗುತ್ತೆ. ಮೂರುವರೆ ವಜ್ರ ಯಾವುದು ಅಂತ ಕೃಷ್ಣನಿಗೆ ಗೊತ್ತು, ಆದ್ರೆ ತನ್ನ ಭಕ್ತನಿಗೆ ಅವನು ಹೇಳಲ್ಲ. ಕೃಷ್ಣ ಎಂದರೆ ಭಯವಿಲ್ಲ, ಶ್ರೀ ಕೃಷ್ಣ ಎನ್ನದೇ ಸುಖವಿಲ್ಲ. ರಾಜ್ಕುಮಾರ್ ಹಾಡುಗಳನ್ನು ಕಟ್ ಮಾಡೋ ಸಾಧ್ಯತೆ ಇಲ್ಲ, ಆದರೆ ಹಾಗೆ ಕಟ್ಟಾದ ಏಕೈಕ ರಾಜ್ಕುಮಾರ್ ಹಾಡಿದ್ದು ಆಕಾಶವಾಣಿಯವರು ಬ್ಯಾನ್ ಡಬಲ್ ಅಂದ್ರೆ ಹೆಂಗಿರ್ತಿತ್ತು ಸರ್? ನಂಗೆ ಅದೊಂದು ಕುತೂಹಲ, ಯಾಕಂದ್ರೆ ಈಗಾದ್ರೆ ಟೆಕ್ನಿಕ್ ಇರುತ್ತ. ಇದು ಆದ್ಮೇಲೆ ಬಂದಂತ ಸಿನಿಮಾ ಮೂರುವರೆ ವಜ್ರಗಳು. ಅದರಲ್ಲಿ ಯಾವ ರೀತಿ ಪಾತ್ರ? ಹೌದು, ಇದರಲ್ಲಿ ಗುರುರಾಜುಲು ನಾಯ್ಡು ಅಥವಾ ಅರುಣ್ ಕುಮಾರ್ ಅಂತ ಅವ್ರ ಕಲಾವಿದರಾಗಿದ್ರು. ಇವರು ಹರಿಕತೆ ಮಾಡ್ತಾ ಇದ್ದ ಪ್ರಸಂಗ ಮೂರುವರೆ ವಜ್ರಗಳು. ಇದನ್ನ ಸಿನಿಮಾ ಮಾಡಬೇಕು ಅನ್ನೋ ಸ್ವತಃ ರಾಜ್ಕುಮಾರ್ ಅವರಿಗೆ ಆಸೆ ಇದೆ, ಇದನ್ನು ಮಾಡಬೇಕು ಇದನ್ನು ಅಂತೇಳಿ. ಕೆ.ಸಿ.ಎನ್. ಗೌಡರು ಈ ಸಿನಿಮಾ ಮಾಡುವಾಗ ಅದು ದಾಖಲೆಯಲ್ಲಿದೆ. ಒಂದೇ ಒಂದು ಮಾತು ಹೇಳಿದ್ರು, ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಇದು ನಾ ಭೂತೋ ನವ ಭವಿಷ್ಯತಿ ಅನ್ನೋ ಸಿನಿಮಾ ಆಗಬೇಕು. ಮೂರುವರೆ ಎಷ್ಟು ಹಣ ಆಗಲಿ ನಾನು ಖರ್ಚು ಮಾಡ್ತೀನಿ. ಆಗ ನಿಮಗೆ ಕಲರ್ ಫಿಲಮ್ಸ್ ಕಾಸ್ಟ್ಲಿ ಇತ್ತು, ಆಗ್ತಾನೆ ಕಲರ್ ಬರ್ತದೆ, ಇಂಟ್ರೊಡ್ಯೂಸ್ ಆಗ್ತಿತ್ತು. ರಾಜ್ಕುಮಾರೇ ಹೇಳ್ತಾರೆ, ಇಷ್ಟು ದೊಡ್ಡ ಪೌರಾಣಿಕ ಸೆಟ್ ಎಲ್ಲ ಹಾಕ್ತೀರಿ, ಕಲರ್ ಅಂದರೆ 4 ಪಟ್ಟು ಖರ್ಚಾಗುತ್ತೆ, ಬ್ಲ್ಯಾಕ್ ಆ್ಯಂಡ್ ವೈಟಲ್ಲೇ ತೆಗೆಯೋಣ ಸಿನಿಮಾನ. ರಾಜ್ಕುಮಾರ್ ಅಭಿನಯಿಸಿದ ಕೊನೆಯ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾ ಮೂರುವರೆ ವಜ್ರಗಳು. ಅದರ ನಂತರ ಎಲ್ಲ ಕಲರ್, ಅಷ್ಟೊತ್ತಿಗೆಲ್ಲ ಕಲರ್ ಬಂದ್ಬಿಟ್ಟಿತ್ತು. ಈ ಮೂರುವರೆ ವಜ್ರ ಯಾವ ಸ್ಟೋರಿ ಏನು ಅಂದರೆ? ಹೌದು, ಅದು ದ್ವಾಪರ ಯುಗದಲ್ಲಿ ಕದಂಬ ರಾಜದ ಕೃತವರ್ಮ ದಾಯಾದಿಗಳಿಂದ ಮೋಸ ಹೋಗಿ ಅಡವಿ ಪಾಲಾಗಿರ್ತಾನೆ. ಅವನು ಹರಿಭಕ್ತನಾಗಿ ನಾರದರ ಸಲಹೆ ಅಂತೆ ಸತ್ಯವತಿ ಕೈ ಹಿಡಿತಾನೆ. ಅವಳು ಸತ್ಯವತಿ ಬಹಳ ನಿಷ್ಠಾವಂತಳು, ಅವಳಿಂದಾಗಿ ಅವನಿಗೆ ಐಶ್ವರ್ಯ ಎಲ್ಲ ಬರುತ್ತೆ. ಆಗ ಇವನು ಏನು ಅಂದರೆ ಐಶ್ವರ್ಯ ಸಾಮ್ರಾಜ್ಯದ ಮದದಲ್ಲಿ ಮರ್ತ್ಬಿಡ್ತಾನೆ, ಅವನ ಕರ್ತವ್ಯ ಭಕ್ತಿಯನ್ನೇ ಮರ್ತ್ಬಿಡ್ತಾನೆ ಕೃಷ್ಣ ಭಕ್ತ. ಅವನು ನಾರದರು ಇವನಿಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಇರುಳ ಸೇವೆಗೆ ನಿನ್ನ ಹೆಂಡತಿನ ಕಳಿಸ್ಕೊಡು ಅಂತ ಹೇಳ್ತಾರೆ. ಇವಳು ಹೋಗ್ತಾಳೆ, ಇವಳು ಸತ್ಯವತಿ, ನಾರದರಲ್ಲ ಅಂತ ಹೇಳಿ. ಆಗ ಬೆಳಗಿನ ಜಾವದವರೆಗೂ ಇರ್ತಾಳೆ. ಇನ್ನೇನು ಎಲ್ಲ ಹಕ್ಕಿಗಳೆಲ್ಲ ಒಲಿಯೋಕ್ಕೆ ಶುರು ಆದ ಮುಗಿತಲ್ಲ, ಎರಡು ಮುಗಿತಲ್ಲ, ನಾನು ಹೋಗ್ತೀನಿ, ಯಾರಿಗೆ ಗಂಡನ ನೋಡ್ಬೇಕು ಅವಳಿಗೂ. ಅವಳು ಹೊರಟ್ಕೊಳ್ಳೆ ನಾರದರು ಕಂಡುಬಿಡ, ಅಲ್ಲಿವ್ರು ಕಂಡುಬಿಟ್ಟಿರಲ್ಲ, ಅವ್ರು ಹೊರಡಬೇಕು ಅಂದಾಗ ಕಂಡುಬಿಡ್ತಾರೆ. ಸೊ ನೀನು ಗಿಡೀರಾದ್ರೆ ನಿಂತ್ಕೊ ಅಂತ ಹೇಳಿದೆ, ನೀನು ಹೊರಟಿದ್ಯಾ, ನೀನು ಕುದುರೆ ಆಗೋಗು ಅಂತ ಶಾಪ ಕೊಟ್ಬಿಡ್ತಾಳೆ ನಾರದರು. ಸರಿ, ಇವಳು ಕುದುರೆ ಆಗ್ಬಿಡ್ತಾಳೆ. ಆಗ ಅವಳನ್ನ ಶಾಪ ವಿಮೋಚನೆ ಮಾಡಬೇಕು ಅಂತ ಹೇಳಿ ಅವಾಗ ನಾರದರನ್ನು ಕೇಳ್ತಾನೆ, ನಾನು ಹೆಂಡತಿ ಶಾಪ ವಿಮೋಚನೆ ಮಾಡಿ ಅಂತ. ಅವಾಗ ಅವನು ಹೇಳ್ತಾನೆ, ಮೂರುವರೆ ವಜ್ರಗಳು ತಾಕಿದ್ರೆ ಮಾತ್ರ ಇವಳು ಶಾಪ ವಿಮೋಚನೆ ಆಗುತ್ತೆ. ಅವನು ಮೂರುವರೆ ವಜ್ರ 3000 ವಜ್ರ ತರಿಸ್ತೀನಿ ನಮ್ಮ ಅರಮನೆಯಲ್ಲಿ ಅಂತಾನೆ. ಅವಾಗ ನಾರದ್ರು ಹೇಳ್ತಾರೆ, ಇಲ್ಲೆಲ್ಲ ವಜ್ರ ಸ್ವರೂಪ ಆದವರು ಮುಟ್ಟಬೇಕು ಮೂರುವರೆ ವಜ್ರಗಳು ಅಂತೇಳಿ. ಇದು ಮೂರುವರೆ ವಜ್ರದ ಕೊದೆ. ವಜ್ರ ಸ್ವರೂಪ ಅಂದ್ರೆ ವಜ್ರ ಸ್ವರೂಪ ಕೃಷ್ಣ, ಬಲರಾಮ, ಭೀಮ 3 ವಜ್ರಗಳು. ದುರ್ಯೋಧನ ಅರ್ಧ ವಜ್ರ, ಯಾಕಂದ್ರೆ ಅವನು ತೊಡೆಯಿಂದ ಕೆಳಗೆ ಶಕ್ತಿ ಇರಲ್ಲ, ಅರ್ಧ ವಜ್ರ. ವಜ್ರಕಾಯರು 3 ಜನ, ಒರೆ ವಜ್ರ ದುರ್ಯೋಧನ. ಈ ಮೂರುವರೆ ವಜ್ರ ಇವರು ಆಮೇಲೆ ಈ ಕೃತವರ್ಮನ ಕಾರಣದಿಂದಾಗಿ ಇವರು ಎಲ್ಲ ಆಗ್ತಾರೆ, ಶಾಪ ವಿಮೋಚನೆ ಆಗುತ್ತೆ. ಸಿನಿಮಾ ಎಂಡ್, ಅದು ಕ್ಲೈಮ್ಯಾಕ್ಸ್, ಸಿನಿಮಾ ಎಂಡ್. ಅದು ಇದು ಬಹಳ ಅದ್ಭುತವಾಗಿ ಈ ಸಿನಿಮಾ ನಿರೂಪಿತವಾಗಿದೆ. ರಾಜ್ಕುಮಾರಿಗೆ ಒಂದು ನಾರದನ್ ಪಾತ್ರ ಮಾಡಬೇಕು ಅಂತ ಬಹಳ ಆಸೆ ಇದೆ. ಹೌದು, ಇಲ್ಲಿ ಆಕ್ಚುಲಿ ಇದ್ರ ಮೊದಲು ಶ್ರೀನಾಥ್ ಮಾಡಬೇಕು ನಾರದನ್ ಪಾತ್ರ ಅಂತ ಇದ್ರಲ್ಲಿ. ರಾಜ್ಕುಮಾರ್ ನಾನೇ ನಾರದನ ಪಾತ್ರ ಮಾಡ್ತೀನಿ. ಕೃಷ್ಣ ಮತ್ತು ನಾರದ 2 ಪಾತ್ರವನ್ನು ಮೂರುವರೆ ವಜ್ರ ಇಲ್ಲದೆ ಮಾಡಿದಂಥ ಅಪರೂಪದ ಪ್ರಸಂಗ ಇದು. ಮತ್ತು ಇದರಲ್ಲಿ ಬಹಳ ಅದ್ಭುತವಾಗಿ ಶ್ರೀಕೃಷ್ಣನಿಗೆ ಬಹಳ ಪ್ರಾಮುಖ್ಯತೆ ಇರುವಂಥ ಕತೆ ಅಲ್ಲ ಇದು. ಆಕ್ಚುಲಿ ಕೃತವರ್ಮನ ಕತೆ. ಕೃತವರ್ಮನ ಪಾತ್ರ ಮಾಡಿರೋ ಶ್ರೀನಾಥ್, ಜಯಂತಿ ಸತ್ಯವತಿಯ ಪಾತ್ರವನ್ನು ಮಾಡಿರೋದು. ಇದರಲ್ಲಿ 1, 2, 3 ಹಾಡು ಬಹಳ ಅದ್ಭುತವಾದ ಟೈಮ್ಲಿ ಬಂದಿದೆ. ಒಂದು ಕೃಷ್ಣ ಎಂದರೆ ಭಯವಿಲ್ಲ ಈ ಸಿನಿಮಾದ. ಇದು ಕೃಷ್ಣ ಎಂದರೆ ಭಯವಿಲ್ಲ, ಶ್ರೀ ಕೃಷ್ಣ ಎನ್ನದೇ ಸುಖವಿಲ್ಲ. ಆಮೇಲೆ ಒಂದು ಬಹಳ
ಮುಖ್ಯವಾದ ಪ್ರಸಂಗ. ಗಂಡ ಹೇಳಿದ ನಾರದರ ಸೇವೆಗೆ ಇರುಳು ಸೇವೆಗೆ ಹೋಗಬೇಕು ಅಂತ. ಯಾವ ಹೆಣ್ಣಿಗಾದರೂ ಇರುಳು ಸೇವೆಗೆ ಹೋಗಬೇಕು ಅನ್ನೋದು ಬಹಳ ಭಯ. ಅದಕ್ಕೊಂದು ಹಾಡಿದೆ, ಸತಿಯು ನಡೆದಳು ತನ್ನ ಪತಿಯ ಆಜ್ಞೆಯಂತೆ, ಮನವನ್ನು ಸುಡುತ್ತಿರೆ ನೂರಾರು ಚಿಂತೆ, ಸರ್ಪದ ಹೆಡೆ ತುಳಿದು ಬೀತಳಾದಂತೆ, ನಡೆದು ಬಂದಳು ತಾನು ಆ ಗುಣವಂತೆ. ನೋಡಿ ಎಷ್ಟು ಅದ್ಭುತವಾದ ಸಾಲು. ಇದನ್ನ ಯೇಸುದಾಸ್ ಹಾಡಿದ್ದಾರೆ. ಒನ್ ಆಫ್ ದಿ ಯೇಸುದಾಸ್ ಬೆಸ್ಟ್ ಸಾಂಗ್ಸ್. ಯೇಸುದಾಸ್ ಆಗಿನ ಕಾಲದಿಂದ ಹಾಡ್ತಿದ್ರು. ತುಂಬಾ ಅದ್ಭುತವಾಗಿ ಹಾಡಿದ್ದಾರೆ ಇದನ್ನ. ಸೊ ಇದರಲ್ಲಿ ಎಲ್ಲರೂ ಬಹಳ ಅದ್ಭುತವಾಗಿದ್ದಾರೆ ಮತ್ತು ಬಹಳ ಅದ್ಧೂರಿಯಾದ ಸೆಟ್ಗಳು ಇದರಲ್ಲಿ ಇದು. ಮತ್ತು ಇದರಲ್ಲಿ ಕೃಷ್ಣ ಕುಚೇಲನ ಕಥೆಯನ್ನು ತುಂಬ ಚೆನ್ನಾಗಿ ತಗೊಂಡಿದ್ದಾರೆ. ಕುಚೇಲನ ಪಾತ್ರ ರಾಮಚಂದ್ರ ಶಾಸ್ತ್ರಿಗಳೇ ಮಾಡಿರ್ತಕ್ಕಂಥದ್ದು. ಅದೇ ಕೃಷ್ಣ ಎಂದರೆ ಭಯವಿಲ್ಲ ಕುಚೇಲನ ಹಾಡೋದು ಆ್ಯಕ್ಚುಲಿ. ಸೊ ರಾಜ್ಕುಮಾರ್ ಅವರು ವಿವಿಧ ಆಯಾಮಗಳಲ್ಲಿ ಎರಡು ಪಾತ್ರ ಇದೆಯಲ್ಲ ಸರ್, ಕೃಷ್ಣ ಮತ್ತು ನಾರದ ಎರಡು ಅಂದ್ರೆ ಡಿಫ್ರೆಂಟ್ ರೋಲ್ಗಳನ್ನ ಯಾವ ರೀತಿ ಮಾಡಿದ್ರು ಅಂತ. ಹೌದು, ಕೃಷ್ಣನ ಪಾತ್ರದಲ್ಲಿ ಒಂದು ತೂಕ. ಇದು ಒಂಥರದಲ್ಲಿ ಹೆಂಗೆ ಅಂತಂದ್ರೆ ಇವನು ಭಕ್ತ, ಕೃತವರ್ಮ ಅವನ ಭಕ್ತ ಕೃಷ್ಣನ, ಮತ್ತು ಅವನಿಗೆ 3.5 ವಜ್ರ ಯಾವುದು ಅಂತ ಕೃಷ್ಣನಿಗೆ ಗೊತ್ತು. ಆದ್ರೆ ತನ್ನ ಭಕ್ತನಿಗೆ ಅವನು ಹೇಳಲ್ಲ, ಹೇಳೋ ಹಂಗೆ ಇಲ್ಲ. ಅದು ನಡಿಬೇಕು, ಆ ಘಟನೆಗಳ ಯುದ್ಧ ನಡಿಬೇಕು ಈ ಥರದ ಪ್ರಸಂಗದಲ್ಲಿ. ಹಾಗಾಗಿ ಒಂದು ಕೃಷ್ಣ ಮತ್ತು ತನ್ನ ಬೇರೆ ಬೇರೆಯ ಸ್ವರೂಪವನ್ನ ಇಟ್ಕೊಳ್ಳೋದು. ಇದರಲ್ಲಿ ಭಾಳ ತಮಾಷೆ ಅಂದರೆ ಚಿಕ್ಕ ಹುಡುಗಿ ಮಂಜುಳಾ ರುಕ್ಮಿಣಿ ಪಾತ್ರ ಮಾಡಿದ್ದಾರೆ ಇದರಲ್ಲಿ. ಒನ್ ಆಫ್ ದ ಫಸ್ಟ್ ಫಿಲಮ್ ಅದು ಆ್ಯಕ್ಚುಲಿ. ಸೊ ಒಂದು ಶ್ರೀಕೃಷ್ಣನ ಭಾಗವತದ ಕಥೆಗೆ ಸಂಬಂಧ, ಇನ್ನೊಂದು ಶ್ರೀಕೃಷ್ಣ ದುರ್ಯೋಧನ ಪಾಂಡವರು ಈ ಸಂಬಂಧದ ಕಥೆಗಳು. ಇದನ್ನು ರಾಜ್ಕುಮಾರ್ ಹ್ಯಾಂಡಲ್ ಮಾಡಿದ್ದಾರೆ. ತುಂಬಾ ಅಂದ್ರೆ ತುಂಬಾ ಶೇಡ್ಗಳಿರುವಂತಹ ಪಾತ್ರ. ನಾರದನ್ ಪಾತ್ರ ಕೂಡ ಇಡೀ ಸಿನಿಮಾ ಕತೆ ಶುರುವಾಗೋದೇ ಹಂಗೆ. ಹಿಂದೆ ಯಾರೋ ಕೇಳಲಾಗದಂತಹ ಒಂದು ಕತೆ ಹೇಳ್ತೀನಿ ಅಂತ ನಾರದ ಮಾಡ್ತಾನೆ. ಅದು ನಾರದ ಮಾಡುವ ನಾಟಕ ಇದು, ಇಡೀ 3.5 ವಜ್ರಗಳು ಅಂತ ಹೇಳೋದು. ಸೊ ಆ ಬೇಸ್ನಲ್ಲಿ ಕೂಡ ರಾಜ್ಕುಮಾರ್ ಅಭಿನಯಿಸಿದ್ದಾರೆ. ಬಹಳ ವಿಭಿನ್ನವಾದ ಮತ್ತು ಇದು ಪೌರಾಣಿಕ ಸಿನಿಮಾಗಳಿಗೆ ಬೇಕಾದಂಥ ಶಕ್ತಿಯುತವಾದ ಸಂಭಾಷಣೆಗಳು ಇದೆಲ್ಲ ಇದು. ಮತ್ತೆ ಅದರಲ್ಲಿ ಬಲರಾಮ್ನಾಗಿ ರಾಜಶಂಕರ್ ಅಭಿನಯಿಸಿದ್ದಾರೆ. ಭೀಮನಾಗಿ ತೂಗುದೀಪ ಶ್ರೀನಿವಾಸಕ್ಕಂತ ಅಪರೂಪದ ರೋಲ್ಗಳಲ್ಲಿ ಇದೊಂದು. ಭೀಮನ ಪಾತ್ರವಾಗಿ ತೂಗುದೀಪ, ಅದು ಆತ್ಮಲಿಂಗವನ್ನು ಒಂದು ಪೂಜೆ ಮಾಡ್ತಾನೆ ಭೀಮ. ಅದು ಆ ದೃಶ್ಯ ಅಂತೂ ಅದ್ಭುತವಾಗಿ ಬಂದಿದೆ ಸಿನಿಮಾಗಳಲ್ಲಿ. ಮತ್ತು ಈಗ ನಾವು ಇದನ್ನ ಈಗ ಗ್ರಾಫಿಕ್ಸ್ಗಳು ಇಲ್ಲದ ಕಾಲದಲ್ಲಿ ಈ ಸಿನಿಮಾನ ಆ ಕಾಲದಲ್ಲಿ ಎಷ್ಟು ಕಷ್ಟಪಟ್ಟು ಮಾಡಿದ್ದಾರೆ. ಅದರಲ್ಲೂ ಪದ್ಮಿನಿ ಪದ್ಮಾಲೆ, ಅದು ಅಷ್ಟಲಕ್ಷ್ಮಿಯವರು ಹಾಡಿದ, ಅದು ಪ್ರತಿ ನವರಾತ್ರಿ ಬಂದರೆ ಹಾಡೆಲ್ಲ ಆಕಾಶವಾಣಿಯಲ್ಲಿ ಹಾಕ್ತಾರೆ. ಈ ಹಾಡನ್ನು ಎಷ್ಟು ಅದ್ಭುತವಾಗಿ ತೆಗೆದಿದ್ದಾರೆ ಅನ್ನೋದು ಬಹಳ ಮುಖ್ಯವಾದಂಥ ಸಂದರ್ಭ. ಇದಾದ ಮೇಲೆ ನಿಮಗೆ ಮತ್ತೊಂದು ಅರ್ಜುನನ ಕತೆ ಬಬ್ರುವಾಹನ. ಈ ಬಬ್ರುವಾಹನ ಏನಂದ್ರೆ ಅರ್ಜುನ ಮತ್ತು ಬಬ್ರುವಾಹನ, ಒಂದು ತಂದೆ ಪಾತ್ರ, ಒಂದು ಮಗನ ಪಾತ್ರ. ಎರಡೂ ಪಾತ್ರಗಳನ್ನು ಕೂಡ ಅದಕ್ಕೆ ಬೇಕಾದಂತ ಸರಿಯಾದ ಅದಕ್ಕೆ ಪ್ರಾಶಸ್ತ್ಯ ಕೊಟ್ಟು, ಒಂದು ಕಡೆ ಅರ್ಜುನ ಆ ಒಂದು ದುರಹಂಕಾರದ ನಡೆನೂ ಇರುತ್ತೆ, ಒಂದು ಕಡೆ ಬಬ್ರುವಾಹನ ತುಂಬಾ ವಿನಯ, ತುಂಬಾ ಸ್ವಾಭಿಮಾನದ ನಡೆ. ಆಮೇಲೆ ಸಾಂಗ್ ಬೇರೆ ಇದೆ ಸರ್ ಈ ಒಂದು ಸಿನಿಮಾದ ಬಗ್ಗೆ ಹೇಳೋದು. ಹೌದು. ಇದು ಒಂದು ಹುಣಸೂರು ಕೃಷ್ಣಮೂರ್ತಿಗಳು ಈ ಸಿನಿಮಾದ ದೊಡ್ಡಾಲದ ಮರದ ಹತ್ರ ಇದರ ಶೂಟಿಂಗ್ ಆದಾಗ ಏನು ಈ ಸಿನಿಮಾ ಅಂತಂದ್ರೆ ಜೈಮಿನಿ ಭಾರತ ಮಿಕ್ಸ್ಡ್ ವಿತ್ ಮಸಾಲ ಅಂತ ಹೇಳಿದ್ರೆ, ಜೈಮಿನಿ ಭಾರತ ಮಿಕ್ಸ್ಡ್ ವಿತ್ ಮಸಾಲ ಅಂತ ಹೇಳಿ ಹುಣಸೂರು ಕೃಷ್ಣಮೂರ್ತಿಗಳು ಆ ಪತ್ರಿಕಾಗೋಷ್ಠಿಯಲ್ಲೇ ಹೇಳಿಕೆ ಅದ್ರೆ ರೆಕಾರ್ಡಲ್ಲಿ ಇರೋದು. ಅದು ಜೈಮಿನಿ ಭಾರತದಲ್ಲಿ ಬರುವ ಕತೆ, ಬಬ್ರುವಾಹನನ ಕತೆ ಜೈಮಿನಿ ಭಾರತದಲ್ಲಿ ಬರುತ್ತೆ. ಅದು ಕನ್ನಡ ಜೈಮಿನಿ ಭಾರತದಲ್ಲೂ ಇದು ಲಭ್ಯ ಇದೆ. ಇದನ್ನ ಒಂದಿಷ್ಟು ಮಸಾಲೆಗಳನ್ನು ಸೇರಿಸಿ ಸಿನಿಮಾ ಮಾಡಿದಿಲ್ಲ ಅಂತೇಳಿ ಬಹಳ ಸಂಯಮಪೂರ್ಣವಾಗಿ ಅತ್ಯುತ್ತಮ ಅಭಿನಯನ ರಾಜ್ಕುಮಾರ್ ಕೊಟ್ಟಿದ್ದಾರೆ. ಬಬ್ರುವಾಹನ ಮೇಲೆ ಅದು ಹುಣಸೂರು ಕೃಷ್ಣಮೂರ್ತಿಗಳು ಸೀಸ ಪದ್ಯಗಳು, ಕಂದ ಪದ್ಯಗಳು ಇದನ್ನು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಟಿ ಜಿ ಲಿಂಗಪ್ಪನವರು ಸಂಗೀತ ನಿರ್ದೇಶನ. ಟಿ ಜಿ ಲಿಂಗಪ್ಪನವರು ಅಷ್ಟೊತ್ತಿಗಾಗಲೇ ತೆಲುಗಿನಲ್ಲಿ ಈ ಥರದ ಸಿನಿಮಾಗಳು ಮಾಡಿದ್ರು. ಆಮೇಲೆ ಇದರಲ್ಲಿ ಎಸ್ ವಿ ಶ್ರೀಕಾಂತ್ ಕ್ಯಾಮ್ರಾ, ರೆಹಮಾನ್ ಟ್ರಿಕ್ ಶಾಟ್, ಸ್ಪೆಷಲ್ ಟ್ರಿಕ್ ಶಾಟ್. ನೀವು ಆ ಸಿನಿಮಾ ನೋಡಿದ್ರೆ ತಲೆ ಕತ್ತರಿಸೋದು, ತಲೆ ನಾಗಲೋಕಕ್ಕೆ ಹೋಗೋದು, ನಾಗಲೋಕದಿಂದ ತಲೆ ಬರೋದು, ಈ ಥರದ ಟ್ರಿಕ್ ಶಾಟ್ಗಳು ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಅದನ್ನು ಬಹಳ ಜನ ಹೇಳಿದ್ರು ಭಾರತೀಯ ಚಿತ್ರರಂಗದಲ್ಲೇ ಒಂದು ಅತ್ಯದ್ಭುತವಾದಂಥ ಸಿನಿಮಾ ಅಂತ ಹೇಳಿ. ಇದಕ್ಕೆ ಒಂದು ಎಕ್ಸ್ಟೆನ್ಷನ್ ಏನು ರಾಜ್ಕುಮಾರ್ ಅವರು ಹುಣಸೂರು ಹತ್ರ ಹೇಳಿದ್ರಂತಂದರೆ,
ಇಷ್ಟೊಂದು ಸೆಟ್ ಹಾಕಿ ನಾವೆಲ್ಲ ಮಾಡ್ತಾ ಇದ್ದೀವಿ, ಸುಭದ್ರ ಕತೆ ಒಂದು ಸೇರಿಸ್ಬಿಡಿ ಇದಕ್ಕೆ ಅಂತ ಹೇಳಿ. ಬಬ್ರೋಹನ್ನಲ್ಲಿ ಸುಭದ್ರ ಕತೆ ಬರಲ್ಲ, ಬರೋದೇ ಇಲ್ಲ. ಚಿತ್ರಾಂಗದೆ ಹೌದು, ಇದು ಅದರಲ್ಲಿ ಉಲುಪಿ ಚಿತ್ರಾಂಗದೆ ಮಾತ್ರ. ಸುಭದ್ರ ಕತೆ ಈ ಸಿನಿಮಾ ಆರಾಧಿಸುವ ಮದನಾರಿ ಬರೋ ಸುಭದ್ರ ಪ್ರಸಂಗದಲ್ಲಿ. ಈ ಆರಾಧಿಸುವೆ ಮದನಾರಿ ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟ 2 ಗಂಟೆ ನಿಮ್ಗೆ ಹೇಳ್ಬೇಕು. ಒಂದು ಶಿವಶಂಕರಿ ಶಿವಾನಂದ ಲಹರಿ ಗಂಡಸಾಲ ಜಗದೇಕ ವೀರನ ಕಥೆಯ ಬಹಳ ಪ್ರಸಿದ್ಧವಾದ ಹಾಡದು. ಅದರಲ್ಲಿ 9 ಪಾತ್ರದಲ್ಲಿ NTR ಬರ್ತಾರೆ. NTR ಅವರೇ ತಬಲಾ, ಹಾರ್ಮೋನಿಯಮು, ವೀಣೆ ಎಲ್ಲ ಪಕ್ಕವಾದ್ಯದಲ್ಲೂ NTR ಬರ್ತಾರೆ. ಇದು ಆ ಕಾಲದ ಬಹಳ ಪ್ರಸಿದ್ಧವಾದ ಸನ್ನಿವೇಶ. ಶಿವಶಂಕರಿ ಶಿವಾನಂದ ಲಹರಿ ಹಾಡು ಭಾಳ ಜನ ಕೇಳಿರ್ತಾರೆ. ಅದರ ದೃಶ್ಯ ನೋಡಿದ್ರೆ NTR ಎಲ್ಲ ಕಡೆ ಆಕ್ರಮಿಸ್ಕೊಂಡಿರ್ತಕ್ಕಂಥ ಹಾಡಿದು. ರಾಜ್ಕುಮಾರ್ ಅವರಿಗೆ ಈ ಥರದ ಹಾಡನ್ನು ಒಂದು ಮಾಡಬೇಕು ಅಂತ ಬಹಳ ಆಸೆ. ಸೊ ಆರಾಧಿಸುವ ಮದನಾರಿ ಆ ಕಾರಣದಿಂದ ಸೃಷ್ಟಿಯಾದಂತಹ ಹಾಡಿದು. ಆರಾಧಿಸುವ ಮದನಾರಿಯಲ್ಲೂ ಇದೇ ಟೆಕ್ನಿಕ್ ಅನ್ನು ಬಳಸಿದ್ದಾರೆ. ರಾಜ್ಕುಮಾರ್ ತಬಲಾ ಬಾರಿಸ್ತಾರೆ, ರಾಜ್ಕುಮಾರ್ ವೀಣೆ ನುಡಿಸ್ತಾರೆ, ರಾಜ್ಕುಮಾರ್ ಕೊಳಲ್ ನುಡಿಸ್ತಾರೆ. ಹೀಗೆ ಬೇರೆ ಬೇರೆ ಪಾತ್ರದಲ್ಲಿ ರಾಜ್ಕುಮಾರ್ ಕಾಣಿಸ್ಕೊಳ್ತಾರೆ. ಅದೊಂದು ಸಾಂಗ್ನಲ್ಲೇನೆ, ಒಂದು ಸಾಂಗ್ನಲ್ಲೇ. ಒಂದು ವಿಚಿತ್ರವಾದ ಸನ್ನಿವೇಶ ಅಂತ ಹೇಳಿದ್ರೆ, ಆಕಾಶವಾಣಿನಲ್ಲಿ ಒಂದು ಸ್ಕ್ರೀನಿಂಗ್ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ. ಸ್ಕ್ರೀನಿಂಗ್ ಡಿಪಾರ್ಟ್ಮೆಂಟ್ನವರು ಹಾಡು ಕೇಳಿಬಿಟ್ಟು ಈ ಹಾಡು ಪಬ್ಲಿಕ್ ಲಿಸನಿಂಗಿಗಲ್ಲ ಅಂತ ಹೇಳಿದ್ರೆ ಆಕಾಶವಾಣಿಯ ಸೆನ್ಸರ್ನಲ್ಲಿ ಕಟ್ ಮಾಡ್ತಾರೆ. ಸೊ ರಾಜ್ಕುಮಾರ್ ಹಾಡುಗಳು ಹಂಗೆ ಕಟ್ ಮಾಡೋ ಸಾಧ್ಯತೆಯೇ ಇಲ್ಲ. ಆದರೆ ಹಾಗೆ ಕಟ್ಟಾದ ಏಕೈಕ ರಾಜ್ಕುಮಾರ್ ಹಾಡಿದು. ಹೌದಾ? ಈ ಹಾಡನ್ನು ಕೆಲವು ಕಾಲ ಆಕಾಶವಾಣಿಯವರು ಬ್ಯಾನ್ ಮಾಡಿದರು. ಇದು ಮೈದೋರಿ ಮುಂದೆ ಸಹಕರಿಸು, ಆ ಮಾರ ಮುಗವನೆ ಪರಿಹರಿಸು ಅಂತ ಇದರಲ್ಲಿ 2 ಸಾಲು ಬರುತ್ತೆ. ಇದನ್ನು ಯಾರೊಬ್ಬನ ಇಂಜಿನಿಯರ್ ಇದು ಅಶ್ಲೀಲವಾಗಿದೆ ಅಂತ ಅದೊಂದು ಕಾರಣಕ್ಕೋಸ್ಕರ. ಇದರಲ್ಲಿ ನಿಮ್ಗೆ ಆರಾಧಿಸುವ ಮದನಾರಿ ಹಾಡನ್ನು ಯಾರಾದರೂ ಕೇಳಿದ್ರೆ, ಇದು ಪೌರಾಣಿಕ ಸಿನಿಮಾದಲ್ಲಿ ಈ ಹಾಡು ಏಕಕಾಲದಲ್ಲಿ ಸುಭದ್ರೆ ಮೇಲಿರುವ ಹಾಡು ಕೂಡ ಹೌದು, ಈಶ್ವರನ ಮೇಲಿರುವ ಹಾಡು ಕೂಡ ಹೌದು. ಓಕೆ. ಸೊ ಪ್ರತಿ ಸಾಲಿನಲ್ಲಿ ಕೂಡ 2 ಅರ್ಥ ಇದೆ. ಅದು ಆ ಮಾರ ಮೃಗವನ್ನು ಪರಿಹರಿಸುವುದು ಈಶ್ವರನಿಗೆ ಹೇಳ್ತಿರೋದು. ಆ ಮಾರ ಅಂತ ಹೇಳಿದ್ರೆ ಮನ್ಮಥ ಕೂಡ ಈ ಥರದಲ್ಲಿ ಸ್ವಲ್ಪ ದಿನಗಳ ಕಾಲ ಬ್ಯಾನೇ ಹೌದು. ಆಮೇಲೆ ಎಲ್ಲ ಪತ್ರಿಕೆಗಳಲ್ಲಿ ಜನ ಬರೋದು, ಏನು ನಿಮ್ಗೆ ರಾಜ್ಕುಮಾರ್ ಹಾಡು ಬ್ಯಾನ್, ನಿಮಗೆ ಸಾಹಿತ್ಯ ಗೊತ್ತಿಲ್ಲ ಅಂತೆಲ್ಲ ಒಗುದು ಬರೆದ ಮೇಲೆ ಅಲ್ಲಿ ಮತ್ತೆ ಅದನ್ನು ರೀಕನ್ಸಿಡರ್ ಮಾಡಿ ಈಗ ಬರ್ತಾ ಇದೆ. ಒಂದು ವಿವಾದ ಹಿಡಿದ ಸಂದರ್ಭ ಆಯ್ತು ಒಂದು ಸಾಂಗಿಗೆ. ಆಮೇಲೆ ಅಫ್ಕೋರ್ಸ್ ಯಾರು ತಿಳಿಯರೋ ನಿನ್ನ ಭುಜಬಲದ ಪರಾಕ್ರಮ ಅಂತೂ ಎವರ್ಗ್ರೀನ್ ಸಾಂಗ್. ಅದು ಎವರ್ಗ್ರೀನ್ ಸಾಂಗ್. ಮತ್ತೆ ರಾಜ್ಕುಮಾರ್ ಮತ್ತು PB ಶ್ರೀನಿವಾಸ್ ಇಬ್ರು ಒಟ್ಟಿಗೆ ಹಾಡಿರೋ ಅಪರೂಪದ ಹಾಡು. ಇಬ್ರು ಹಾಡಿರೋದು. ರಾಜ್ಕುಮಾರ್ ಅವರೇ ಹೇಳಿದ್ದೆ. ರಾಜ್ಕುಮಾರ್, PB ಶ್ರೀನಿವಾಸ್. ಸಿನಿಮಾದಲ್ಲಿ ಒಂದು ವಿಶೇಷ ಏನು ಅಂತಂದ್ರೆ, ಅರ್ಜುನನ ಹಾಡೆಲ್ಲ PB ಶ್ರೀನಿವಾಸ್ ಹಾಡಿದ್ದಾರೆ, ಬಬ್ರೋಹನನ ಹಾಡೆಲ್ಲ ರಾಜ್ಕುಮಾರ್ ಹಾಡಿದ್ದಾರೆ. ನಿನ್ನ ಕಣ್ಣ ನೋಟದಲ್ಲೇ PB ಶ್ರೀನಿವಾಸ್ ಹಾಡಿದ್ದಾರೆ. ಈ ಸಮಯ ಆನಂದಮಯ ಇದನ್ನೆಲ್ಲ PB ಶ್ರೀನಿವಾಸ್ ಹಾಡಿದ್ದಾರೆ. ಅದೇ ಆರಾಧಿಸುವೆ ಮದನಾರಿ, ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ ಇದನ್ನೆಲ್ಲ ರಾಜ್ಕುಮಾರ್ ಹಾಡಿದ್ದಾರೆ. ಸೊ ಅದು ಒಂಥರದಲ್ಲಿ ಇದು ಇಟ್ಕೋಬೋದು. ಇದು ಯಾರು ತಿಳಿಯರೆ ಹಾಡಿಬ್ರು ಹಾಡಿರ್ಬೋದು, ಅದರ ಅಭಿನಯ ರಾಜ್ಕುಮಾರ್ ಒಬ್ಬರೇ ಮಾಡ್ತಾರೆ. ಆಮೇಲೆ ನಿಮಗೆ ಇದನ್ನು ಭಾರ್ಗವ ತುಂಬ ಸಲ ಹೇಳಿದ್ದಾರೆ, ನಾನು ಹೇಳ್ತೀನಿ. ಇವಾಗ ನಮ್ಗೆ ಸಿನಿಮಾದಲ್ಲಿ ಎದುರುಗಡೆ ಕಾಣ್ತಾನೆ ಅರ್ಜುನ. ಸೊ ನಿಮ್ಗೆ ಎದುರುಗಡೆ ಯಾರೋ ಕಾಣುವಾಗ ಈ ರೋಷಾವೇಶ ನೀವು ತೋರಿಸೋದು ಬೇರೆ. ಶೂಟಿಂಗ್ನಲ್ಲಿ ಎದುರುಗಡೆ ಯಾರು ಇಲ್ಲ ಅಲ್ಲಿ. ಡಬಲ್ ರೋಲ್ ಅಂದ್ರೆ ಹೆಂಗಿರ್ತಿತ್ತು ಸರ್? ನಂಗೆ ಅದೊಂದು ಕುತೂಹಲ. ಯಾಕಂದ್ರೆ ಈಗಾದ್ರೆ ಟೆಕ್ನಿಕ್ ಇರುತ್ತೆ, ಅವಾಗ ಡಬಲ್ ರೋಲ್ ಯಾವ ರೀತಿ ಮಾಡ್ತಿದ್ರು? ಮಾಸ್ಕ್ ಶಾಟ್, ಮಾಸ್ಕ್ ಮಾಡೋರು, ಆಮೇಲೆ ರಿಪ್ಲೇಸ್ ಮಾಡೋರು. ಸೊ ಎದುರುಗಡೆ ಒಬ್ಬರು ನಿಲ್ಲಿಸಿ ಮಾಸ್ಕ್ ಹಾಕೋರು. ಆ ಮಾಸ್ಕ್ ಪೋರ್ಷನ್ ಅನ್ನ ಇನ್ನೊಂದ್ಸಲ ಶೂಟಿಂಗ್ ಮಾಡೋರು. ಸೊ ನಿಮ್ಗೆ ಅರ್ಜುನನ್ ಪೋರ್ಷನ್ ಎಲ್ಲ ಒಂದ್ಸಲ ಶೂಟಿಂಗ್ ಮಾಡೋರು. ಸೊ ರಾಜ್ಕುಮಾರ್ ಪೋರ್ಷನ್ ಎಲ್ಲ ಒಂದು ಶೂಟಿಂಗ್ ಮಾಡೋರು. ಸೊ ಒಟ್ಟೊಟ್ಟಿಗೆ ಇರುವ ಪ್ರಸಂಗ, ಕೈ ಹಿಡಿಬೇಕು, ಹಿಂಗೆ ಭುಜದ ಮೇಲೆ ಕೈ, ಇಂಥ ಪ್ರಸಂಗದೆಲ್ಲ ಮಾಸ್ಕ್ ಯೂಸ್ ಮಾಡೋರು. ಆ ಮುಖ ಮಾತ್ರ ರಿಪ್ಲೇಸ್ ಮಾಡೋರು. ಇದು ಆ ಕಾಲದಲ್ಲಿ ಮಾಸ್ಕ್ ಮಾಡ್ತಾ ಇದ್ದ ಕ್ರಮ. ತುಂಬಾ ಚಾಲೆಂಜಿಂಗ್ ಇರ್ತಿತ್ತು. ತುಂಬಾ ಚಾಲೆಂಜ್. ನಿಮ್ಗೆ ಆಮೇಲೆ ನನಗೆ ಇದೆಲ್ಲ ಕತೆ ಕೇಳದ್ಮೇಲೆ ನೀವು ಸಿನಿಮಾ ನೋಡಿದ್ರೆ ನಿಮ್ಗೆ ಹಂಗೆ ಅನ್ಸಲ್ಲ. ಇದೆಲ್ಲ ನಮ್ಮ ಕೈದಿನ ಮಾಸ್ಕ್ ಮಾಡ್ತಿದ್ರು ಹಿಂಗೆಲ್ಲ ಗೊತ್ತಷ್ಟೇ ಹೊರತು ನಮ್ಗೆ ಯಾವತ್ತು ಅನುಮಾನ ಬಂದಿದೆ. ಇದನ್ನ
ರಾಜ್ಕುಮಾರ್ ಅಭಿನಯಿಸಿರೋ ರೀತಿ ಇದೆಯಲ್ಲ, ಯಾರು ತಿಳಿಯರೋ ಭುಜಬಲದ ಪರಾಕ್ರಮ. ನಿಮ್ಗೆ ಅರ್ಜುನ ಹೇಳ್ಬೇಕಾದ್ರೆ ಎದುರುಗಡೆ ಈ ಕಡೆ ಯಾರೂ ಇಲ್ಲ, ಈ ಕಡೆ ಬಬ್ರುವಾಹನ ಮಾಡೋಗಲ್ಲ, ಅಲ್ಲಿ ಎದುರುಗಡೆ ಯಾರೂ ಇಲ್ಲ. ನಮ್ಗೆ ಸಿನಿಮಾದಲ್ಲಿ ಎದುರು ಬದ್ರೆ ಕಾಣ್ತಿದ್ದಾರೆ ಅಷ್ಟೇ. ಹೌದು, ನಮ್ಗೆ ಇವಾಗ ಎದುರುಗಡೆ ಯಾರು ಇಲ್ಲದೆ ಮಾತಾಡ್ಬೇಕಾದ್ರೆ ರಿಯಾಕ್ಷನ್ ಬೇರೆ ಇರುತ್ತೆ, ಬಟ್ ಅವ್ರು ರಿಯಲ್ ಆಗಿ ತೋರಿಸಿದಾರಲ್ವಾ ರಿಯಾಕ್ಷನ್. ನಿಮ್ಗೆಲ್ಲೂ ಹಂಗೆ ಅನ್ಸೋದೇ ಇಲ್ಲ, ಎದುರುಗಡೆ ಯಾರು ಇಲ್ಲ ಅಂತ ಅನ್ಸೋದೇ ಇಲ್ಲ. ಮತ್ತು ಇದರಲ್ಲಿ ತುಂಬಾ ಇಬ್ರು ರಾಜ್ಕುಮಾರ್ ಬರೋ ಶಾರ್ಟ್ಗಳು ತುಂಬಾ ಇದೆ. ಹೌದು, ತುಂಬಾ ಎದುರು ಬದಲಾಗೋದು, ಮುಖಾಮುಖಿ ಆಗೋದು, ಎಲ್ಲೂ ಕೂಡ ನಮ್ಗೆ ಅದು ನೈಜ ಅಲ್ಲ ಅಂತ ಅನ್ಸಿಲ್ಲ. ಸಿನಿಮಾ ಇಷ್ಟು ವರ್ಷ ನೋಡ್ಕೊಂಡು ಬಂದ್ರು ಕೂಡ ಮೇನ್ ಆಗಿ ಬರೋದು ರಾಜ್ಕುಮಾರ್ ಅಭಿನಯ ಅಂತಾನೆ ಹೇಳ್ಬೋದು ನಾವು. ಇದು ರಾಜ್ಕುಮಾರ್ ಅಭಿನಯನೇ, ಈಗ ಇಲ್ಲದೆ ಇನ್ಯಾರು ಅದೆಲ್ಲೂ ಗಿಡಿಟಿಂಗ್ ಅಂತ ಆ ಥರ ಬರಲ್ಲ. ಹೌದು. ಸಹಜವಾಗಿ ಅದಕ್ಕೆ ಶ್ರೇಷ್ಠ ನಟ ಅದಕ್ಕಿಂತ ನನಗೆ ಇನ್ನೂ ಕೇಳಿದ್ರೆ ನಿಮಗೆ ಬಹುಶಃ ರಾಜ್ಕುಮಾರ್ಗೆ ರಾಷ್ಟ್ರ ಪ್ರಶಸ್ತಿನ ಸಿಗಬೇಕಾದಂಥ ಸಿನಿಮಾ ಇದು ಬಬ್ರುವಾಹನ. ಆದ ಮೇಲೆ ರಾಮಾಯಣದ ಮಹಾಭಾರತದ ಇನ್ಯಾವ ಸಿನಿಮಾನು ರಾಜ್ಕುಮಾರ್ ಮಾಡಲಿಲ್ಲ, ಅಥವಾ ಅಂಥ ಪ್ರಸಂಗಗಳು ಬರಲಿಲ್ಲ ಮಾಡುವಂತಹದ್ದು. ಅಂದರೆ ನಿಮ್ಗೆ ರಾಮಾಯಣದಲ್ಲಾರು 2 ನಿಂತುವ ಸಿನಿಮಾಗಳಿದೆ, ಮಹಾಭಾರತದ ಯಾವ ಪ್ರಸಂಗನೂ ರಾಜ್ಕುಮಾರ್ ಕೈಗೆತ್ಕೊಂಡಿಲ್ಲ, ಅಲ್ಲಿಂದ ಮುಂದಕ್ಕೆ ಸಂದರ್ಭಗಳು ಬರಲಿಲ್ಲ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಇವತ್ತು ನಾವು ಸೂಪರ್ ಸ್ಟಾರ್ ಸೀರೀಸ್ನ ಈ ಒಂದು ಸಂಚಿಕೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಪೌರಾಣಿಕ ಸಿನಿಮಾಗಳ ಬಗ್ಗೆ ಮಾತಾಡಿದ್ವಿ. ಸೊ ನೀವೇ ಹೇಳಿದ್ರಿ ಅದರ ನಂತರ ಭಕ್ತಿ ಸಿನಿಮಾ ಕೂಡ ಇದೆ ಅಂತ ಹೇಳ್ಕೊಂಡು, ಆ ಭಕ್ತಿ ಸಿನಿಮಾದ ಪ್ರೋಗ್ರಾಮ್ನ ಆ ಎಪಿಸೋಡ್ ನೋಡೋಕೆ ಕೂಡ ಜನ ಕಾಯ್ತಿರ್ತಾರೆ. ಸೊ ಸಿನಿಮಾದ ಹಿಂದಿನ ಕತೆ ಯಾವತ್ತೂ ನೀವು ಸಿನಿಮಾದಕ್ಕಿಂತನೂ ಕೂಡ ಸಿನಿಮಾದ ಹಿಂದಿನ ಕತೆ ಏನು, ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವ್ರು ಎಷ್ಟು ನೈಜತೆಯನ್ನು ಹೊಂದಿದ್ರು, ಅವರ ಪಾತ್ರದಲ್ಲಿರುವಂತಹ ಸೂಕ್ಷ್ಮತೆ ಬಗ್ಗೆ ಪ್ರತಿ ಬಾರಿ ಹೇಳ್ತಿದ್ರು. ಈ ಬಾರಿ ಕೂಡ ಅಷ್ಟೇ 3 ಭಾಗಗಳಲ್ಲಿ, ಅಂದರೆ ರಾಮಾಯಣ, ಮಹಾಭಾರತ, ಈ ಒಟ್ಟಾರೆ ಈ ಒಂದು ವಿಭಾಗದಲ್ಲಿ ರಾಜ್ಕುಮಾರ್ ಅವರ ಅಭಿನಯ ಹಾಗೂ ಕತೆ, ಇದ್ರ ಬಗ್ಗೆ ಹೇಳೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಸೂಪರ್ ಸ್ಟಾರ್ ಸೀರೀಸ್ ಕಾರ್ಯಕ್ರಮದಲ್ಲಿ ನಾವು ಡಾಕ್ಟರ್ ರಾಜ್ಕುಮಾರ್ ಅವರ ಪೌರಾಣಿಕ ಸಿನಿಮಾಗಳ ಬಗ್ಗೆ ಮಾತನಾಡಿದ್ವಿ. ಮುಂದಿನ ಬಾರಿ ನಾವು ಡಾಕ್ಟರ್ ರಾಜ್ಕುಮಾರ್ ಅವರ ಭಕ್ತಿ ಸಿನಿಮಾಗಳು, ಎಷ್ಟೆಲ್ಲ ಭಕ್ತಿ ಸಿನಿಮಾಗಳಿವೆ, ಭಕ್ತ ಕುಂಬಾರ ಇದೆ, ಭಕ್ತ ಕನಕದಾಸ ಇದೆ, ಪ್ರತಿಯೊಂದು ಸಿನಿಮಾಗಳ ಬಗ್ಗೆನೂ ಕೂಡ ಶ್ರೀಧರ್ ಮೂರ್ತಿ ಸರ್ ಹೇಳ್ತಾರೆ. ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮಗೆ ಯಾವುದಾದ್ರೂ ಸಿನಿಮಾದ ಬಗ್ಗೆ ಇನ್ನೇನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ. ಈ ಕಾರ್ಯಕ್ರಮವನ್ನು ನೀವೆಲ್ಲರೂ ಕೂಡ ಇಷ್ಟಪಟ್ರಿ ಅಂತ ಭಾವಿಸ್ತಾ ಇಲ್ಲಿಗೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.